ಕಂಟೆಂಟ್ ಮಾಡ್ತಾ ಇದೀವಿ ಲಾಗ್ಗೆ, ಸೊ ನಿಮ್ಮಿಂದ ಹೆಲ್ಪ್ ಬೇಕಾಯ್ತು. ಫೀಲ್ ಎಕ್ಸ್ಪೆಕ್ಟೇಷನ್ಸ್ ರಿಯಾಲಿಟಿ ನೋಡಿದ್ರೆ ಏನಿಲ್ಲ ಅನ್ಸುತ್ತೆ. ನಿಜ ಅನ್ಸುತ್ತೆ ಬ್ರೋ, ನಮ್ಮನೆ ನಮಗೆ ಅಸಹ್ಯ ಆಗುತ್ತೆ. ನಾನು ತಪ್ಪು ಮಾಡ್ತೀನಿ ಚಿನ್ನ ಬಿಟೆಕ್ಸ್ ಇದೆ ಅಂತ. ಡಿಪ್ಲೊಮಾ ಬೆಸ್ಟ್ ಅನ್ಸುತ್ತೆ. ಡಿಪ್ಲೊಮೆಂಟ್ ಅಷ್ಟಿಲ್ಲ, ಬಿಟೆಕ್ಸ್ ಎಲ್ಲ ಎಂಜಾಯ್ಮೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಲವ್ ಸ್ಟೋರಿ ಇದ್ರೆ ಏನಿದ್ರು ಕೇಳ್ತೀವಿ. ಏನ್ ಬ್ರೋ ಫುಲ್ ಸ್ಟಡಿ ಮಾಡ್ತಾ ಇದ್ದೀರಾ? ಬ್ರೋ ಒಂದ್ ಹೆಲ್ಪ್ ಬ್ರೋ. ಏನ್ ಬ್ರೋ? ಒಂದ್ ಕಂಟೆಂಟ್ ಮಾಡ್ತಾ ಇದೀವಿ ಲಾಗ್ಗೆ, ಸೊ ನಿಮ್ಮಿಂದ ಹೆಲ್ಪ್ ಬೇಕಾಯ್ತು ಒಂದು ನಿಮ್ಮೆಲ್ಲರಿಂದ. ಏನ್ ಕಂಟೆಂಟು? ಏನಿಲ್ಲ, ನಿಮ್ಮ ಇಂಜಿನಿಯರಿಂಗ್ ಲೈಫ್ ಬಗ್ಗೆನೇ ಮಾಡೋಣ ಅಂತ ಇದ್ದೀನಿ ಇವತ್ತು ಕಂಟೆಂಟು. ಸ್ಟಾರ್ಟಿಂಗ್ ಕಾಲೇಜಿಗೆ ಸೇರುವಾಗ ಯಾವ ಥರ ಡ್ರೀಮ್ ಇತ್ತು, ನೆಕ್ಸ್ಟು ಇವಾಗ ಯಾವ ಥರ ಇದೆ, ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ನು ಏನು ನೋಡಿ ಮೋಟಿವ್ ಆದ್ರಿ, ನೆಕ್ಸ್ಟು ಡ್ರೀಮ್ ಎಕ್ಸ್ಪೆಕ್ಟೇಷನ್ಗೂ ರಿಯಾಲಿಟಿಗೂ ಏನು ವ್ಯತ್ಯಾಸ ಡಿಫ್ರೆನ್ಸು ಐತಲ್ಲ ಅದನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಕಂಟೆಂಟ್ ಮಾಡ್ತಾ ಇದ್ದೀವಿ ಬ್ರೋ. ಏನ್ ಬ್ರೋ ಫುಲ್ ಜಾಲಿ ಜಾಲಿ? ಏನಿಲ್ಲ ಬ್ರೋ, ಸೀನಿಯರ್ಸ್ ಯಾವ್ದೋ ಪ್ರಾಜೆಕ್ಟ್ ಮಾಡವ್ರೆ. ನೆಕ್ಸ್ಟ್ ಇಯರ್ ಏನಿದ್ರು ನಮ್ಮನ್ನು ಹಾಕೊಂಡು ಗೇಯ್ತಾರೆ. ರಿವ್ಯೂ ಮಾಡ್ತಿದ್ದೀವಿ. ಫಿಕ್ಸ್ ಹೆಂಗಿದ್ರೆ ಗೇಯಿಸ್ಕೊತೀನಂತ. ಯಾವನ್ ಬೀಳ್ತಾನ ಕೋಆರ್ಡಿನೇಟು, ಮೆಂಟ್ರ್ ಯಾವನ್ ಬೀಳ್ತಾನೆ ಏನು ಗೊತ್ತಿಲ್ಲ. ಒಂಚೂರು ಪ್ರಿಪೇರ್ ಆಗಮ್ಮ. ನಮ್ಮ ಪ್ರಾಜೆಕ್ಟ್ ಗೈಡು ಫುಲ್ ಚಿಲ್ಲು. ನಿಮ್ದು ಬಿಡಿ ಬ್ರೋ, ಈಸಿ. ನೀವು ಹಾರ್ಡ್ವೇರ್ ಸಾಫ್ಟ್ವೇರ್ ಏನೋ ಮಾಡಿ ಏನೋ ಮಾಡ್ತೀರಾ. ನಮ್ದು ಬರೀ ಸಾಫ್ಟ್ವೇರ್. ಏನೋ ಮಾರಾಯ ಈಸಿ ಅಂತ ಹೆಂಗಿರ್ತೈತೆ ಅಂತ. ಯಾರು CS ಇರೋದಿಲ್ಲ. ಏನೊಂದ್ ಸ್ವಲ್ಪ ಈಸಿ ಹೆಂಗಿರ್ತವೆ ರಾಡ್ ಸಬ್ಜೆಕ್ಟ್ಗಳು. ಅಣ್ಣ ಅಡ್ಸುತ್ತಾವ. ಈಸಿ ಕೇಳಕ್ ಹೋಗ್ಬಿಟ್ರಿ ನೀವು. ಸೆಕೆಂಡ್ ಇಯರ್ ಬ್ರೋ. ಸೆಕೆಂಡ್ ಇಯರ್ಗೆನೆ ಫೋರ್ತ್ ಇಯರ್ ಬಂದ್ಮೇಲೆ ಗೊತ್ತಾಗತ್ತೆ. ನಾನು ಅದೆಲ್ಲ ಫೀಲ್ ಮಾಡಿದ್ದೀನಲ್ಲ ಇವಾಗ. ಬ್ರೋ ಫೋರ್ತ್ ಇಯರ್ ಅಂತ ಏನಿಲ್ಲ ಬ್ರೋ, ಸಿಗ್ನಲ್ ಸಿಸ್ಟಮ್ ಐತೆ. ಫೋರ್ತ್ ಇಯರ್ ಹೇಳು ಸಿಗ್ನಲ್ ಸಿಸ್ಟಮ್ ಮಾಡಿ ನಾನು ನೋಡ್ಕೊಂಡ್ ಬಂದಿರೋದ ಮರ್ಯ. ಅದೇ ಸಾಕಿಲ್ಲ ಬ್ರೋ ರಾಡ್ ಸಬ್ಜೆಕ್ಟ್ ಅಂತ. ಯಾವನೈತ ಪಾಸ್ ಮಾಡ್ಬಿಟ್ಟು ಹೋಗ್ಬಿಟ್ಟ. ಓಕೆ ಆಯ್ತು. ಇದನ್ನ ನೋಡಿ ನಮ್ಮ ವಿಶ್ವನ್ ಕೇಳಿ ಕ್ಯಾಮ್ರಾ ಕಡೆ ತೋರ್ಸೋ ಒಂದ್ಸರಿ. ಮಚ್ಚಾ ಸಿಗ್ನಲ್ ಮಚ್ಚಾ ಸಿಗ್ನಲ್ ಸಿಸ್ಟಮ್ ಹೆಂಗಿತ್ ಮಚ್ಚಾ? ಹೆಂಗೆ ಗೊತ್ತಾಯ್ತಲ್ಲ? ಅವನ ಸರ್ ಹೆಸರು ಇವತ್ತು ಬೇಡ, ಮತ್ ನನಗೆ ಕೇಳ್ತಾರೆ ನನಗೆ. ಆಯ್ತು, ನೀನು ಇದೇ ಕಾಲೇಜಿಗೆ ಸೇರ್ಬೇಕಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ಕೊಂಡ್ ಬಂದ, ಇಲ್ಲ PU ನಾಗ ಯಾವ ತರ ಡ್ರೀಮ್ ಇತ್ತು ನಿಂಗೆ? BE ಮಾಡ್ಬೇಕಂತಾನೆ ಇತ್ತಾ, ಇಲ್ಲ ಬೇರೆ ಕೋರ್ಸ್ ಮಾಡ್ಬೇಕಂತ ಇತ್ತಾ? ಹೆಂಗೆ ಇತ್ತು ನಿಮ್ಗೆ ಅನಿಸಿಕೆ? ನನ್ PU ಮಾಡ್ಬೇಕು ಅನ್ಕೊಂಡಿದ್ದೆ, ಮಾಡ್ಲಿಲ್ಲ. ಯಾವ್ದಕ್ಕ ಸೇರಿಸ್ಬಿಟ್ರು. ಆಮೇಲೆ ಹೆಂಗ CET ಬರ್ದೆ. ಆಮೇಲೆ ಒಂದ್ 5 ತಿಂಗಳು ಎಲ್ಲೋ ಅಂತ ಗೊತ್ತಿಲ್ಲ. ಆಮೇಲೆ ರಿಸಲ್ಟ್ ಬಂತು. ಫಸ್ಟ್ ರೌಂಡ್ ಅಲ್ಲಿ ಗೀತಾ ಮಿಸ್ ಸಿಕ್ತು, ಸೆಕೆಂಡ್ ರೌಂಡ್ ಗೀತಾ ಮಿಸ್ ಸಿಕ್ತು. ಏನ್ ಮಾಡ್ಲಿ, ಬಂದಿಲ್ಲ ಕೂತ್ಕೊಂಡೆ. ಇವಾಗ ನಿನ್ನ ಎಕ್ಸ್ಪೆಕ್ಟೇಷನ್ ಏನೇನಿತ್ತು ಕಾಲೇಜಿಂದ? ನನಗೆ ಎಕ್ಸ್ಪೆಕ್ಟೇಷನ್ಸ್ ಪ್ಲೇಸ್ಮೆಂಟ್ ಒಂದೇ ನನಗೆ ಎಕ್ಸ್ಪೆಕ್ಟೇಷನ್ಸ್ ಇರೋದು. ಬೇರೆ ಕ್ಲಬ್, ಬೇರೆ ಡ್ಯಾನ್ಸ್ ಕಾಂಪಿಟೇಷನ್ಸ್ ಇದೆಲ್ಲ ಏನ್ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಏನ್ ಪಾರ್ಟಿಸಿಪೇಟ್ ಮಾಡಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಪ್ಲೇಸ್ಮೆಂಟ್ ಒಂದ್ ರೇಂಜ್ ಅಲ್ಲಿ ಆಗ್ತಿತ್ತು. ಇವಾಗಿನ ಒಂದ್ ರೇಂಜ್ ಒಂಚೂರು ಚೆನ್ನಾಗ್ ಆಗುತ್ತೆ, ಅದಂತೂ ಪಕ್ಕ ಗೊತ್ತಿದೆ. ಬಟ್ ಇವ್ರು ಯಾವ್ದೋ CRT ಟ್ರೈನಿಂಗ್ ಅಂತ ಹಾಕೊಂಡ್ ಗೇಯ್ತವ್ರೆ, ಪ್ರೆಷರ್ ಕೊಡ್ತಾರೆ ಜಾಸ್ತಿ. ಇವಾಗ ನಾನು ಒಂದು ಕ್ವಶನ್ ಮೆನ್ಷನ್ ಮಾಡೋದು ನಿಂಗೆ. ಕಾಲೇಜಿಗೆ ಬರೋದಕ್ಕಿಂತ ಮುಂಚೆ ಏನೋ ಸ್ಪೆಷಲಿ ಇದೇ ತರ ಇರ್ತೈತೆ ಅಂತ ಏನಾನ ಕಾಲೇಜ್ ಲೈಫ್ ಎಂಜಾಯ್ಮೆಂಟ್ ಏನಾನ ಎಕ್ಸ್ಪೆಕ್ಟ್ ಮಾಡಿದ್ರಾ? ಎಂಜಾಯ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ಆದ್ರೂ ಒಂಚೂರು ಸಿಕ್ದಂಗ ಆಗುತ್ತೆ. ಏಕೆ ನಿಮ್ಮಿಬ್ರು? ಬ್ರೋ ನನ್ಗ ಡಿಪ್ಲೊಮಾ ಬೆಸ್ಟ್ ಅನ್ಸ್ತಾಯ್ತು ಬ್ರೋ. ಡಿಪ್ಲೊಮಾ ಇಂಜಿನಿಯರಿಂಗ್ ಬಂದ್ರೆ ಬೆಳಗ್ಗೆ 8 ರಿಂದ 5 ಗಂಟೆ ತನಕ ಹಾಕೊಂಡು ಎಬ್ಬಿಸ್ತಾರೆ. ಊಟಕ್ಕೆ ಟೈಮ್ ಸಿಗಲ್ಲ. ಇನ್ನು ಹುಡುಗರ ಜೊತೆ 5 ನಿಮಿಷ ಕುಂತ್ರೆ, ನಾ 5 ನಿಮಿಷ ಇಲ್ಲಿ ಕುಂತ್ರೆ ಇನ್ನೊಬ್ಬನ್ ಕ್ಲಾಸ್ 6th ಫ್ಲೋರ್ ಅಲ್ಲಿ ಇರುತ್ತೆ, ಅಲ್ಲಿಗೆ ಓಡ್ಬೇಕು. ಮತ್ತ ಅಲ್ಲಿಂದ ಕೆಳಗ್ ಓಡ್ಬೇಕು. ಮತ್ ಯಾವನ 5 ನಿಮಿಷ ಲೇಟ್ ಆಗೋದ್ರೆ ನೀ ಈಚೆಂದ ಹೋಗ್ಬಿಡಪ್ಪ, ಇಲ್ಲಿ ಒಳಗೆ ಲಕ್ಷ ಫೀಸ್ ಕಟ್ಬೇಕು ಬ್ರೋ. 5 ನಿಮಿಷ ಲೇಟ್ ಆಗೋದ್ರೆ ನೀ ಇಲ್ಲಿ ಬರ್ಬೇಡ ಕ್ಲಾಸ್ಗೆ. ಬ್ರೋ ಅದೇ ಕಾಲೇಜಿಗೆ ಜಾಯಿನ್ ಆಗುವಾಗ ಯಾವ್ದ್ರಿಂದ ಮೋಟಿವ್ ಆದ್ರಿ ನೀವು? ಫಾರ್ ಎಕ್ಸಾಂಪಲ್ ಮೂವಿ, ಇಲ್ಲ ಯಾರಾದ್ರೂ ನೈಬರ್ ಪರ್ಸನ್ಸ್ ಆತರ ಎಲ್ಲ ಬ್ರೋ. ನಾವು ಕಾಲೇಜ್ ಹೋದಾಗ ಪಾಂಪ್ಲೆಟ್ಸ್ ಕೊಡ್ತಾ ಇದ್ರು ಬ್ರೋ. ಪಾಂಪ್ಲೆಟ್ಸ್ ಹಚ್ತಾ ಇದ್ರ, ಅದಾಗ ಫೋಟೋಸ್ ನಾವು ಫುಲ್ ಮೋಟಿವ್. ಅವಾಗ ಇದಿಲ್ಲಪ್ಪ, ಈ ಕಾಲೇಜ್ ಹೋದ್ರೆ ಲೈಫ್ ಸೆಟ್, ಒಂದೇ ಏಡ್ಗೆ ಲೈಫ್ ಸೆಟ್. ಅಡ್ವರ್ಟೈಸ್ಮೆಂಟ್. ಈ ನಮ್ಮ ಮಕ್ಳು ಹೇಳ್ತಾರೆ ಕಾಲೇಜ್ ಒಳ್ಳೇದು, ಈ ಕಾಲೇಜ್ ಒಳ್ಳೇದು. CET ಬಂದ್ರೆ ನೀವು ಸಾಕು, ಒಳ್ಳೆ ರ್ಯಾಂಕ್ ಬಂದ್ರೆ ಒಳ್ಳೆ ಕಾಲೇಜಿಗೆ ಸಿಗ್ತದೆ. ಇಂಜಿನಿಯರಿಂಗ್ ಕಾಲೇಜು ಅಲ್ಲಿ 4 ವರ್ಷ ನೀವು ಕಷ್ಟಪಟ್ಟು ಓದ್ಬಿಟ್ರೆ ಸಾಕು, ಒಂದೇ ಏಡ್ಗೆ ಲೈಫ್ ಸೆಟ್ಟು. ಆಮೇಲೆ ಫಾರಿನ್ ಎಲ್ಲ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಇಲ್ಲಿ ಊರಾಚೆಗೆ ಹೋಗೋ ಆಗ್ತಾ ಇಲ್ಲ, ಫಾರಿನ್ ಎಲ್ಲ ಹೋಗೋದು ನಾವು. ಏನೋ
ಏನ್ ಬ್ರೋ ಕಷ್ಟ ಕೊಡ್ತಾರೆ ಕಾಲೇಜ್. ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬ್ರೋ ಕಾಲೇಜ್? ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಕಾಲೇಜ್ ಒಳಗಡೆ ಹೋಗಿದ್ದೀವಿ. ಅಲ್ಲಿ ಕೂತ್ಕೊಂಡಿದ್ದೆ ಬ್ರೋ ಒಳಗಡೆ, ಕ್ಯಾಂಪಸ್ ಒಳಗಡೆ. ಬಿಲ್ಡಿಂಗ್ ಎಲ್ಲ ದೊಡ್ಡದವರು. ಯಾವ ಕಾಲೇಜ್? ಎಲ್ಲ ಹೋಗ್ಬೇಕಂದ್ರೆ ಗೀತಮ್ ಬ್ರೋ, ಗೀತಮ್. ಓಕೆ ಓಕೆ ಬ್ರೋ. ಇವಾಗ ಸಪ್ಲಿ ಫೀಸ್ ಬರೋಣ ಬ್ರೋ. ಸಪ್ಲಿ ಒಂದ್ ಸಬ್ಜೆಕ್ಟ್ ಸಪ್ಲಿ ಬಿದ್ರೆ ಎಷ್ಟು ಬ್ರೋ? 1200 ಖರ್ಚ್ಕೊಂತಾರೆ ಬ್ರೋ. ಪಕ್ಕ ಹೇಳು, ಫಸ್ಟ್ ಎಷ್ಟಿತ್ತು ಇವಾಗ ಎಷ್ಟಿತ್ತು? ಫಸ್ಟ್ 10K ಇತ್ತು ಬ್ರೋ. 10K ಇತ್ತು. ಒಂದ್ ಸತಿ ಸಪ್ಲಿ ಬಿದ್ರೆ 10K ಕಟ್ಬೇಕು. ಆಮೇಲೆ ಅಟೆಂಡೆನ್ಸ್ ಕಮ್ಮಿದ್ರೆ 10K. 10K ಅಲ್ಲ ಬ್ರೋ, ಅಟೆಂಡೆನ್ಸ್ 10K ಇಲ್ಲ. ಸೆಮಿಸ್ಟರ್ ಮತ್ತೆ ಬಾ ಅಂತಾರೆ ಬ್ರೋ, ಎಕ್ಸಾಮ್ ಕೊಡಲ್ಲ. ಹೌದು ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಎಲ್ಲ ಬ್ರೋ. 10K ಇಂದ 7K ಗೆ ಇಟ್ಟಿದ್ದಾರೆ ಬ್ರೋ ಇವಾಗ ಸಪ್ಲಿ ಫೀಸ್. ನೆಕ್ಸ್ಟ್ ಇವಾಗ 1200 ಏನೋ ಇಟ್ಟಿದ್ದಾರೆ. ಸಪ್ಲಿ ಬಿದ್ರೆ ಒಂದ್ ಸಬ್ಜೆಕ್ಟ್ 10K ಅಂದ್ರೆ ನಮ್ಮ ಮನೆ 2 ದಿನಕ್ಕೆ ಮಾಡ್ಬೋದಲ್ಲ? ಮಾಡ್ಬೋದು ಬ್ರೋ, ಮನೆ ಮಾಡ್ಬೋದು. ಆದ್ರೆ ಲೋನು, ಸ್ನೇಹಿತು, ಎಂಬಾಗೇಟ್ ಎಲ್ಲ ಮಾಡ್ಬೋದು. ಇವಾಗ ಪೇರೆಂಟ್ಸ್ ಎಲ್ಲ ನಮ್ಮ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಅದನ್ನ ಫುಲ್ಫಿಲ್ ಮಾಡ್ತೀವೋ ಇಲ್ಲ? ಯಾವತ್ತು ಪೇರೆಂಟ್ಸ್ ಮಕ್ಳು ಚೆನ್ನಾಗಿರ್ಬೇಕು ಅನ್ಕೊಂತಾರೆ, ಆದ್ರೆ ಮಕ್ಳು ಪೇರೆಂಟ್ಸ್ ಚೆನ್ನಾಗಿರ್ಬೇಕು ಅನ್ಕೊಂತಾರಲ್ಲ. ಅದ್ಯಾಕೆ ಬ್ರೋ ಆತರ ಫುಲ್ಫಿಲ್ ಮಾಡಕ್ ಆಗಲ್ಲ? ನನ್ಗೆ ಒಂಥರ ಅನ್ಸ್ಬಿಡುತ್ತೆ ಬ್ರೋ. ಆದ್ರೂ ಬ್ರೋ ಅದು ನನಗೆ ರಿಗ್ರೆಟ್ ಇರ್ತೈತೆ ಬ್ರೋ, ಇಲ್ಲ ಅನ್ನಲ್ಲ. ರಿಗ್ರೆಟ್ ಅಲ್ಲ ಬ್ರೋ, ಅದು ಫುಲ್ಫಿಲ್ ಮಾಡಕ್ಕಲ್ಲ ಅಂತ. ಇವಾಗ ಅಟ್ ಸಿಚುವೇಶನ್, ಪ್ರೆಸೆಂಟ್ ಸಿಚುವೇಶನ್ ನಾವು ಅವರು ನಮ್ಮ ಬಿಟೆಕ್ ಸೇರ್ಸಿದ್ದಾರೆ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಳ್ಸಿದ್ದಾರೆ. ಇಂಥದ್ದೊಂದು ಯಾವ ಒಂದು ಕಂಪ್ನಿ, ಸಣ್ಣ ಪುಟ್ಟ ಕಂಪ್ನಿಗೆ ಆಗ್ಲಿ ಇಂಥದ್ದೊಂದು ಪ್ಯಾಕೇಜ್ ಮಾಡ್ಕೊಂಡು ಸೆಟ್ಲ್ ಆಗ್ತೇನೆ ಅಂತ. ಬಟ್ ನಮ್ಗೆ ಅಷ್ಟು ಫುಲ್ಫಿಲ್ ಮಾಡಕ್ ಆಗುತ್ತಾ? ಕಾಲೇಜಾಗ ಆಗ್ಲಿಲ್ಲ ಅಂದ್ರೆ ಹೊರಗಡೆ ಆದ್ರೂ ಮಾಡಕ್ ಆಗುತ್ತಾ? ಪೇರೆಂಟ್ಸ್ ನಮ್ಮ ಮೇಲೆ ಟ್ರಸ್ಟ್ ಇಟ್ಕೊಂಡಿದ್ದಾರೆ ಬ್ರೋ. ಕಾಲೇಜ್ ಮುಗಿದ್ರು ಕೂಡ ಟ್ರಸ್ಟ್ ಇಟ್ಕೊಂತಾರೆ. ಮಗು ಅಂತ ಅಷ್ಟೇ ಟ್ರಸ್ಟ್ ಇಟ್ಕೊಂತಾರೆ. ನಮ್ಮ ಮಗು ಎಲ್ಲಿದ್ರು ಮಾಡ್ತಾನೆ ಅಂತ ಇದು ಕಾನ್ಫಿಡೆನ್ಸ್ ಕೊಡ್ತಾರೆ ಎಲ್ಲ ಪೇರೆಂಟ್ಸ್. ಪೇಷನ್ಸ್ ಆಗಿ ವೇಟ್ ಮಾಡ್ಬೇಕು. ನಿಮಗೈತೆ ಕಾನ್ಫಿಡೆನ್ಸ್? ನಮ್ಗೈತೆ ಬ್ರೋ ಕಾನ್ಫಿಡೆನ್ಸ್. ಇಷ್ಟೇ ಸಾಕು. ಕಾಲೇಜ್ ಪ್ಲೇಸ್ಮೆಂಟ್ ಆಗ್ಲಿಲ್ಲ ಅಂದ್ರು ಹೊರಗಡೆ ಆದ್ರೂ ಲೈಫ್ ಸೆಟ್ಲ್ ಮಾಡ್ಕೊಂತೀರಾ? ಅಂತೂ ಏನ್ ಮಾಡಲ್ಲ ಬ್ರೋ. ಕಾಂಜಿ ಪಿಜಿ ಕಂಪ್ನಿಗಳು ಕರೀತಾರೆ, ಊಟಕ್ಕೆ ಅವ್ರ ಆಟಕ್ಕಿಲ್ಲ ಅಷ್ಟೇ ಕಂಪ್ನಿಗಳು ವರ್ಕೌಟ್. ಅದಕ್ಕೆ ನಾವೇ ನಮ್ಗೆ ಸೆಲ್ಫ್ ಓನ್ ಆಗಿ ಏನಾದ್ರು ಕಲ್ತು ಲಿಂಕ್ಡ್ಇನ್ ಆಗಿ ಪ್ರೊಫೈಲ್ ಮಾಡಿ ಏನಾದ್ರು ಮಾಡಿ ಅಟ್ಲೀಸ್ಟ್ ಟ್ರೈ ಮಾಡ್ತೀವಿ. ಫುಲ್ ಎಫರ್ಟ್ಸ್ ಎಲ್ಲ ಆಗ್ಬಿಡ್ತೀವಿ. ಈ ವರ್ಷ ಎಲ್ಲ 27 ಒಳಗಡೆ ಪ್ಲೇಸ್ ಆಗ್ಬಿಡ್ತೀವಿ. ಅವ್ರಾಗಿಲ್ಲ ಅಂದ್ರೆ ನಾವು ಸೆಲ್ಫ್ ಪ್ಲೇಸ್ ಆಗ್ಬಿಡ್ತೀವಿ ಬ್ರೋ. ಅಂದ್ರೆ ನಾವು ಪ್ರಯತ್ನ ಪಡ್ತಾ ಇದೀವಿ ಬ್ರೋ. ನಾವೇನೋ ಬರ್ಕೊಂಡ್ವಿ ಅಷ್ಟೇ, ಒಂದ್ 4-5 ಲಕ್ಷ ಅಕ್ಷರ ಬರ್ಕೊಂಡ್ವಿ ಅಷ್ಟೇ. ಅದು ಮ್ಯಾಕ್ಸ್ ಅಂತೆ ಲೀನಿಯರ್ ವೇರಿಯೇಬಲ್ಸ್ ಅಂತ ಏನೋ ಮಾಡ್ತಾ ಇದ್ರು. ಹಾರ್ಡ್ ಸಬ್ಜೆಕ್ಟ್ ಬ್ರೋ ಅದು. ಕಾಂಪ್ಲೆಕ್ಸ್ ವೇರಿಯೇಬಲ್ ಹೆಂಗೈತೆ ಬ್ರೋ ಸಬ್ಜೆಕ್ಟ್? ಅವನು ಹೇಳೋದು ಒಂತಲೇನೋ ಒಂಚೂರು ತಲೆ ಹೋಗಲ್ಲ ಬ್ರೋ. ಏನೋ ಬ್ರೋ ಒಂದ್ ಕಟ್ಟಿ ಪಾಸ್ ಮಾಡ್ಕೊಂಡ್ವಿ ಸೆಮ್ ಅಂತ. ರಿಯಾಲಿಟಿ ಇವಾಗ ಹೆಂಗೈತೆ ಬ್ರೋ? ಇವಾಗ ಬಿಡಿ ಬ್ರೋ, ಈಗ ಸಂಬಂಧನೇ ಇಲ್ಲ ಬ್ರೋ. ನಾವೇನ್ ಮಾಡ್ತಾ ಇದೀವಿ ನಮ್ಗೆ ಸಂಬಂಧ. ಎಕ್ಸ್ಪೆಕ್ಟೇಷನ್ಗೂ ರಿಯಾಲಿಟಿಗೂ ಎಕ್ಸ್ಪೆಕ್ಟೇಷನ್ ಹೆಂಗಿರ್ತದೆ ಅಂದ್ರೆ ನಮ್ದು, ಅಂದ್ರೆ ಇವಾಗ ಇಲ್ಲಿ ಓದ್ಬಿಟ್ರೆ ಸಾಕ್ ಅಷ್ಟೇ. ಏನ್ ಒಳ್ಳೆ ನಮ್ಗೆ ಇದು ಲೈಫ್ ಸೆಟ್ ಆಗ್ದಂಗೆ ಫೀಲ್ ಎಕ್ಸ್ಪೆಕ್ಟೇಷನ್ಸ್. ಇಲ್ಲಿ ರಿಯಾಲಿಟಿ ನೋಡಿದ್ರೆ ಏನಿದು ಏನಿಲ್ಲ ಅನ್ಸ್ಬಿಡುತ್ತೆ, ಬೇಜಾರ್ ಅನ್ಸ್ಬಿಟ್ಟೆ ಬ್ರೋ. ನಮ್ಮನೆ ನಮ್ಗೆ ಅಸಹ್ಯ ಆಗುತ್ತೆ, ನಾವೇನ್ ತಪ್ಪು ಮಾಡ್ಬಿಡ್ತೀವಿ ಜೀವನ ಬಿಟೆಕ್ ಸೇರಿ ಅಂತ. ಸೀರಿಯಸ್ ಬ್ರೋ, ಅಷ್ಟು ಬೇಜಾರಾಗ್ಬಿಡ್ತದೆ ಬ್ರೋ. ಅದೇ ನಮ್ ಬಾಲಿ ಯಾರು ಹೇಳ್ಕೊಂಡು ಕಾಲೇಜು ಹುಡುಗರು ಫ್ರೆಂಡ್ಶಿಪ್ ಜೊತೆ ಎಂಜಾಯ್ಮೆಂಟ್ ಎಲ್ಲ ಚೆನ್ನಾಗೈತೆ ಬ್ರೋ. ಎಲ್ಲ ಆಚೆ ಹೋಗ್ತಾ ಇರ್ತೀವಿ, ಏನೋ ಪರವಾಗಿಲ್ಲ. ಎಂಜಾಯ್ಮೆಂಟ್ ಅಷ್ಟಿಲ್ಲ ಬ್ರೋ. ಬಿಟೆಕ್ ಸೇರಿದಾಗ ಎಂಜಾಯ್ಮೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಸ್ವಲ್ಪ ಡಿಪ್ರೆಷನ್ ಅನ್ನಿದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅನ್ನಿದ್ದೀನಿ. ಆಕ್ಚುಲಿ ಇಲ್ಲ, ಇದ್ರೂ ಕೂಡ ಇರಲ್ಲ ಅದು ಎಂಜಾಯ್ಮೆಂಟ್. ಲಾಂಗ್ ಟೈಮ್ ಎಂಜಾಯ್ಮೆಂಟ್ ಅಂದ್ರೆ ಶಾರ್ಟ್ ಟರ್ಮ್ ಎಂಜಾಯ್ಮೆಂಟ್ ಅಷ್ಟೇ. ಇವಾಗ ಯಾರಾದ್ರು ಜೋಕ್ ಮಾಡಿ ನಗಿಬೇಕಷ್ಟೇ, ಆಮೇಲೆ ದುಃಖ ಸಿಗ್ತದೆ. ಆಮೇಲೆ ಇಲ್ಲಿ ನಗಿತಾ ಇರ್ತೀವಿ, ಯೋಚನೆ ನಾವು ಪೇಪರ್ ಯಾರು ಕರೆಕ್ಷನ್ ಮಾಡ್ತಾ ಇದ್ರು ಆತರ ಯೋಚನೆ ಬರ್ಬೋದು. ಲ್ಯಾಟರಲ್ ಎಂಟ್ರಿ ಆಗಿ ಕಾಲೇಜಿಗೆ ಜಾಯ್ನ್ ಆದಾಗ ನಿಮ್ ಫೀಲ್ ಹೆಂಗಿತ್ತು? ಹೊಸ ಬೆಳಕು ಬಂದು ಒಂದ್ ವಾರಕ್ಕೆ ಸೆಷನ್ ಅಲ್ಲೂ ಇಟ್ರು. ಅಲ್ಲ ಬಂದ್ ಕೇಳ್ತಿದ್ರೆ ಸಬ್ಜೆಕ್ಟ್ ಹೆಸರು ಗೊತ್ತಿಲ್ಲ, ಚಾಪ್ಟರ್ ಇದಾವೆ ಅಂತ ಗೊತ್ತಿಲ್ಲ. ಬಂದ್ ಇಟ್ಟಿದ್ರೆ ಎಕ್ಸಾಮ್ ಇಟ್ರು. ಅಲ್ಲ ಕುಂದ್ರೆ ಕತೆ ಬರೋಣ ಗೊತ್ತಿಲ್ಲ. ಅಲ್ಲಿ ಕ್ವಶನ್ ಪೇಪರ್ ಇಟ್ಟಿದ್ದಾರೆ ಫುಲ್ ಹಾಡು, ಮಾತಾಡ್ಬೇಡ್ರಿ, ಏನೋ ಅರ್ಥ ಆಗ್ತಿಲ್ಲ ಕ್ವಶನ್ ಪೇಪರ್. ನಾವು ಲ್ಯಾಟ್ರಲ್ ಇಂದ ಬಂದ್ಬಿಟ್ಟು ಹೆಂಗ್ ಬ್ರೋ ಮಾರ್ಕ್ಸ್ ತಗೊಳ್ಳೋದು ಬ್ರೋ? ಇದೇ ನೋಡಿ, ಈ ಲಾಬ್ ಮುಖಾಂತರ ನಾನು ಹೇಳೋದು ಏನಂದ್ರೆ, ಡಿಪ್ಲೊಮಾ ಇಂದ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ ಯಾರು ಗೊತ್ತಿರೋ ನಿಜ ಏನ್ ಇರ್ತೈತೆ ಕೋರ್ ನಾಲೆಡ್ಜ್ ನ ತುಂಬಾ ಡೀಪ್ ಆಗಿ ತಿಳ್ಕೊಬರ್ರಿ. ಆ ಡೀಪ್ ಆಗಿ ತಿಳ್ಕೊಬಂದಾಗ ಇಲ್ಲಿರೋ ಸಿಲೆಬಸ್ ನಿಮ್ಗೆ ಅರ್ಥ ಮಾಡ್ಕೊಂಬೋದಕ್ಕೆ ಆದಷ್ಟು ಈಸಿ ಆಗ್ತೈತೆ. ಇಲ್ಲ ಅಂದ್ರೆ ಇಲ್ಲಿ ಕಾಲೇಜಿಗೆ ಅಲ್ಲೂ ಅರ್ಧ ನಾಲೆಡ್ಜ್ ತಿಳ್ಕೊಬಂದು ನಿಜ 1% ನೀವು ಇಂಜಿನಿಯರಿಂಗ್ ಏನು ಕಲಿಯಲ್ಲ. ನೀವು ಕಲಿಬೇಕಂದ್ರೆ ನೀವು ಓನಾಗಿ ಕಲಿಬೋದಷ್ಟೇ. ಬಟ್ ಡಿಪ್ಲೊಮಾದಾಗ ಕಲ್ತಿರ್ತೀರಲ್ಲ, ಅದು ನಿಮಗೆ ತುಂಬಾ ಹೆಲ್ಪ್ ಮಾಡ್ತೈತೆ.
ಇಲ್ಲಿ ಡಿಪ್ಲೊಮಾದಾಗೆ ಟೀಚ್ ಮಾಡ್ತಾರಲ್ಲ ಅದೇ ತರ ನಿಮ್ಗೆ ಪ್ರಿಫರಬಲಿ ಒಬ್ರೊಬ್ರಿಗೆ ಈ ತರ ಟಾರ್ಗೆಟ್ ಮಾಡಿ ಹಿಂಗೆ ಹೇಳ್ಕೊಡೋದು ಆ ತರ ಎಲ್ಲ ಎಕ್ಸ್ಪೆಕ್ಟೇ ಮಾಡಬೇಡ್ರಿ. ಜಸ್ಟ್ PPT ಹಾಕ್ತಾರೆ, ಸಿಲೆಬಸ್ ಇದು ಅಂತ ಹೇಳ್ತಾರೆ, ನಿಮ್ಗೆ ಕಾಲೇಜಿಗೆ ಅಡ್ಜಸ್ಟ್ ಆಗಕ್ಕೆ ನಿನ್ ಟೈಮ್ ಸಾಲಲ್ಲ. ಅದಕ್ಕೆ ಸೊ ನೀವೇನ್ ಡಿಪ್ಲೊಮಾ ಇಂದ ಪ್ರಿಪೇರ್ ಆಗ್ಬರ್ತೀರಲ್ಲ, ಬಿ ಮಾಡ್ಬೇಕಂದ್ರೆ ಕೋರ್ ನಾಲೆಡ್ಜ್ ನ ತುಂಬಾ ಡೀಪ್ ಆಗಿ ತಿಳ್ಕೊಬರ್ರಿ. ಕಮ್ಯುನಿಕೇಶನ್ ನ ಸ್ವಲ್ಪ ಡೀಪ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ರೆಡಿ ಆಗಿ ಬನ್ರಿ. ಓಕೆ, ಅದು ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತೆ ಹಿಂಗೆ BE ಲೈಫ್ ಅಲ್ಲಿ. ನೆಕ್ಸ್ಟ್ ಅದೇ ಬ್ರೋ. ಬ್ರೋ ಅಂದ್ರೆ ಏನಂದ್ರೆ ಡಿಪ್ಲೊಮಾಲಿ ಬರೀ ಇದು ಲ್ಯಾಬ್ ಗಳೇ ಇರ್ತವೆ, ಮುಂದೇನೋ ಥಿಯರಿ ಇಟ್ಟಿರ್ತಾರೆ. ತುಂಬಾ ಹೆಲ್ಪ್ ಆಗ್ತದೆ ಲ್ಯಾಬ್ ಇಂದ. ಇಲ್ಲಿಗೆ ಬಂದ್ಬಿಟ್ಟು ಏನಂದ್ರೆ ಫುಲ್ ಲ್ಯಾಬೇ ನೋಡ್ಕೊಂಡ್ ಬಂದ್ಬಿಟ್ಟಿರ್ತೀವಿ, ಬರೀ ಪ್ರಾಕ್ಟಿಕಲ್ ನಾಲೆಜ್. ಡಿಪ್ಲೊಮಾಲಿ ಇಲ್ಲಿಗೆ ಬರ್ತಿದ್ದಂಗೆ ಫುಲ್ ಥಿಯರಿ. ಅದ್ರಲ್ಲಿ ಬಿಡ್ರಿ ಮ್ಯಾಥ್ಸ್ ಅಂದ್ರೆ ಡಿಪ್ಲೊಮಾದಾಗ ಮೊದ್ಲೇ ಮ್ಯಾಥ್ಸ್ ಅಂದ್ರೆ ಹೆಂಗೋ ಒಂದ್ ರೇಂಜಿಗೆ ಪಾಸ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಇಲ್ಲಿ ಬಂದ್ರೆ ಥಿಯರಿ ಅಂತ ಹೇಳ್ತಾರೆ, ಬರೀ ಥಿಯರಿ ಸಬ್ಜೆಕ್ಟ್ ಅಲ್ಲೂ ಬರೀ ಮ್ಯಾಥ್ಸ್. ಅಲ್ಲಿ ಬರೀ ಒಂದ್ ಥಿಯರಿ ಓದ್ಕೊಂಡು ಮಿಕ್ಕಿದ್ ಲ್ಯಾಬ್ ಹೆಂಗೋ ಔಟ್ಪುಟ್ ತಗೊಂಡ್ ಮಾಡ್ಕೊಬಿಡ್ತೀವಿ. ಇಲ್ಲಿ ಬಂದ್ರೆ ಎಷ್ಟಂತ ಬರೀತೀರಿ, 9 ಸಬ್ಜೆಕ್ಟ್ ಇಟ್ಟಿರ್ತಾರೆ, 2 ಲ್ಯಾಬ್, ಮಿಕ್ತವೆಲ್ಲ ಥಿಯರಿ. ಬರ್ದಿ ಸಾಕಾಗೋದ್ ಬ್ರೋ. ಹೆಂಗಂದ್ರೆ ಫಸ್ಟ್ ಇಯರ್ ಬಂದಿರೋರ್ಗೆ ಹೆಂಗಂದ್ರೆ ಫಸ್ಟ್ ಇಯರ್ ಪೂರಾ ಬೇಸಿಕ್ ಸಬ್ಜೆಕ್ಟ್ ಇಟ್ಟಿರ್ತಾರೆ, ಅವ್ರು ಫುಲ್ ಎಲ್ಲ ಪ್ರಿಪೇರ್ ಆಗಿರ್ತಾರೆ ಬ್ರೋ. PU ಇಂದ ಬಂದಿರೋರು ಲ್ಯಾಬ್ಗೂ ಪ್ರಿಪೇರ್ ಆಗಿರ್ತಾರೆ, ಥಿಯರಿಗೂ ಪ್ರಿಪೇರ್ ಆಗಿರ್ತಾರೆ. ಒಂದ್ ವರ್ಷ ಎಕ್ಸ್ಟ್ರಾ ಸಿಗ್ತೈತಲ್ಲ, ಒಂದ್ ವರ್ಷ ಬರೀ ಬೇಸಿಕ್ಸ್ ಇಟ್ಟಿರ್ತಾರೆ. ಡಿಪ್ಲೊಮಲ್ಲಿ ಏನ್ ಮಾಡಿರ್ತೋ ಒಂದ್ ವರ್ಷ ಅವ್ರಿಗೆ ಕಲ್ಸ್ಬಿಡ್ತಾರೆ. ನಾವೀಗ ಬ್ರೋ ಅಲ್ಲಿ ಥಿಯರಿ ನಾಲೆಡ್ಜ್ ಇರಲ್ಲ, ಏನೋ ಒಂದ್ ಸ್ವಲ್ಪ ಲ್ಯಾಬ್ ಇರುತ್ತೆ. ಇಲ್ಲಿ ಬಂದ್ರೆ ಬ್ರೋ ಅವ್ರು ಯಾವ ರೇಂಜಿಗೆ ಇರ್ತಾರೆ ಅಂದ್ರೆ, ಅವ್ರ ಮಕ್ಕಳು ಕುಂತ್ರೆ ಅವ್ರ ಕ್ವಶನ್ ಇನ್ನ ಅಲ್ಲಿ ಬರೀತಿರ್ತಾರೆ, ಇವ್ರು ಆನ್ಸರ್ ಹೇಳ್ತಿರ್ತಾರೆ. ನಾವು ಅವ್ರ ಮಕ್ಕ ನೋಡ್ತಿರ್ಬೇಕು, ಇದೆಲ್ಲ ಎಲ್ಲಿತ್ತು, ಯಾವಾಗ ಮಾಡಿದ್ರು ಅಂತ ನಾವ್ ನೋಡ್ತಿರ್ತೀವಿ. ಆ ರೇಂಜಿಗೆ ಯಾವ ರೇಂಜಿಗೆ ನಮ್ಗೆ ಇದಾಗಿರುತ್ತೆ ಅಂದ್ರೆ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಬಂದಿರೋರ್ಗೆ ಫುಲ್ ಕಷ್ಟ ಅನ್ಸ್ಬಿಡೋದು ಬ್ರೋ. ಬಟ್ ಕಷ್ಟ ಅಂತ ಯಾಕೆ ಅನಿಸ್ತೈತೆ ಗೊತ್ತಾ, ನಿಮಗೂ ಆನ್ಸರ್ ಗೊತ್ತಿರ್ತೈತೆ. ರೆಗ್ಯುಲರ್ ಸ್ಟೂಡೆಂಟ್ ಕಿಂತ ಹುಡುಗರಿಗೆ ಆನ್ಸರ್ ಗೊತ್ತಿರ್ತೈತೆ, ಇವ್ ಲ್ಯಾಟರಲ್ ಎಂಟ್ರಿ ಬಂದಿರೋರ್ಗೆ. ಬಟ್ ಅಲ್ಲಿ ಕಮ್ಯುನಿಕೇಟ್ ಮಾಡಕ್ಕೆ ಕಮ್ಯುನಿಕೇಶನ್ ಇಂಗ್ಲಿಷ್ ಇವರು ಒಂದ್ ವರ್ಷ ರೆಗ್ಯುಲರ್ ಸ್ಟೂಡೆಂಟ್ಸ್ ಒಂದ್ ವರ್ಷ ಮುಂಚೆ ಬಂದಿರ್ತಾರೆ, ಅವರು ಹಂಗೆ ಹಿಂಗೆ ಕಮ್ಯುನಿಕೇಶನ್ ಮಾಡಿ ಸ್ವಲ್ಪ ಪ್ರಿಪೇರ್ ಆಗಿರ್ತಾರೆ, ನಿಮಗೆ ಕಮ್ಯುನಿಕೇಶನ್ ಬರಲ್ಲ. ಸೊ ಆದ್ರಿಂದ ಡಿಪ್ಲೊಮಾ ಸ್ಟೂಡೆಂಟ್ಸ್ ಯಾರೇ BE ಜಾಯ್ನ್ ಅಂದ್ರು ಒಂದು ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ತಿಳ್ಕೊಬೇಕು. ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೇಕು, ಲೆಕ್ಚರರ್ಗಳು ಮೇನ್ ಇರ್ಬೇಕಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಬೇಸಿಕ್ ನಾಲೆಡ್ಜ್ ಇದ್ರೆ ನೀವು ಎಲ್ಲೇ ಹೋದ್ರು ಪ್ಲೇಸ್ ಆಗ್ತೀರಾ, ಒಂದು ಜಾಬ್ ಅಮೌಂಟ್ ಕನ್ಫರ್ಮ್ ಆಗಿ ಸಿಗ್ತದೆ. ಅದು ಇವಾಗ BE ನಲ್ಲಿ ಸಮಥಿಂಗ್ ಇನ್ನೂ ಬ್ರೋ. ಇನ್ನು ಇಲ್ಲ ಬ್ರೋ. ಯಾವಾಗ ಬ್ರೋ ಮಾಡೋಣ, ಇನ್ನು 6 sem ಅಲ್ವಾ, 6 sem ಅಲ್ಲ, 6 ತಿಂಗಳ ಟೈಮ್ ಇದೆ ಪ್ಲೇಸ್ಮೆಂಟ್ಸ್. ಇಲ್ಲ ಬ್ರೋ, ಪ್ಲೇಸ್ಮೆಂಟ್ ಅಂತಲ್ಲ. ಇವಾಗ ಏನಾರು ಈಗ ಪರ್ಟಿಕ್ಯುಲರ್ ಇಂತ ಕಂಪ್ನಿ ಅಂತ ಏನಾದ್ರು ಮೆನ್ಷನ್ ಮಾಡ್ಕೊಂಡು ಮೈಂಡ್ ಅಲ್ಲಿ ಕಂಪನಿ ಸದ್ಯಕ್ಕೆ ITL ಜಾಬ್ ಸಿಕ್ಕರೆ ಸಾಕು. ಈ ಕಂಪನಿ ಆ ಕಂಪನಿ ಅನ್ಕೊಂಡು ಹೋದ್ರೆ ಯಾವ್ದು ಸಿಗ್ದಂಗ ಆಗ್ಬಿಡ್ತದೆ ನಮಗೆ. CS ಅಲ್ಲ ನೀನ್ ಬ್ರೋ? ಬ್ರೋ ನಂದೇನಿ CVLSA ಬ್ರೋ. ಇದಕ್ಕೂ ಹೋಗ್ಬೋದು, ಸಾಫ್ಟ್ವೇರ್ಗೂ ಹೋಗ್ಬೋದು, ಹಾರ್ಡ್ವೇರ್ಗೂ ಹೋಗ್ಬೋದು. ಸದ್ಯಕ್ಕೆ ಮಧ್ಯದಲ್ಲಿ ಹಾಕೊಂಡು ಜಡ್ಜ್ ಆಗ್ಬೋದು, ಸೆಂಟ್ರಲ್ ಹಾಕೊಂಡು ಜಿಡ್ಲುಬಹುದು, ಯಾವ ತರ ಆದ್ರೂ ಆಗ್ಬೋದು ಬ್ರೋ. ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಂದ್ರೆ, ನಾನು ಇಂಜಿನಿಯರಿಂಗ್ ಮುಗಿಸೋ ವರ್ಷಕ್ಕೆ ನನ್ನ VLSI ರಿಲೇಟೆಡ್ ಕಂಪ್ನಿಗಳು ಆಗ್ತವೆ ಅಂತ ಹೇಳಿದ್ರೆ, ಅಕಸ್ಮಾತ್ ಏನೋ VLSI ರಿಲೇಟೆಡ್ ಕಂಪ್ನಿಗಳು ಆದ್ರೆ ನನಗೆ ಯೂಸ್ ಆಗುತ್ತೆ, ಮತ್ತೆ ಇದಕ್ಕೆ ಪ್ಲೇಸ್ಮೆಂಟ್ ಗೆ ಆರಾಮಾಗುತ್ತೆ. ಮೇನ್ ಬೇಸಿಕ್ಸ್ ಇರೋದೇ ಆ ತರ ಇರೋದು, ಅವಂದೇ ಮೇನ್ ಬೇಸಿಕ್ ಸಬ್ಜೆಕ್ಟ್. ಯಾವ ತರ ಪಾಠ ಮಾಡ್ತಾನೆ ಅಂದ್ರೆ, ನಾವು PPT ಕೊಡೋದೇ ಎಷ್ಟೋ ಚೆನ್ನಾಗಿ ಕೊಡ್ತೀವಿ ಬ್ರೋ. ಅವ್ನ್ ಏನ್ ಓದ್ಕೊ ಬಂದ್ಬಿಡ್ತಾನೆ ಮನೇಲಿ, ಏನೋ ಗೊತ್ತಿಲ್ಲ. ಮೇನ್ ಅದೇ ಸಬ್ಜೆಕ್ಟ್ ನಮ್ಗೆ ಬೇಸಿಕ್ಸ್ ಬೇಕಿರೋದು. ಅಂದ್ರೆ ಕಾಂಪೊನೆಂಟ್ಸ್ ಒಳಗಡೆ ಏನಿರುತ್ತೆ ಅನ್ನೋದು ರಿಲೇಟೆಡ್ ಸಬ್ಜೆಕ್ಟ್ ಅದು. ಅವ್ನ್ ಹೆಂಗ್ ಪಾಠ ಮಾಡ್ತಿದ್ದೇನೆ ಅಂದ್ರೆ ಅವ್ನ್ಗೂ ಅರ್ಥ ಆಗಲ್ಲ, ಅದ್ರ ಫೀಡ್ಬ್ಯಾಕ್ ಬೇರೆ ಕೇಳ್ತಾನೆ ಸೆಂಟ್ರಲ್ಲಿ. ಆಮೇಲೆ ಮಿಸ್ ಆಗಿ ನಾನು ನೋಡ್ಬೇಕು, ಆಮೇಲೆ ಇನ್ನ ಇಂಟರ್ನಲ್ಸ್ ಎಲ್ಲ ಬರ್ಬೇಕು ನನಗೆ, ಆಮೇಲೆ ಆಗ್ತಾನೆ ಶೂಟ್ಗಳು ಎಲ್ಲ ಅಚೀವ್ ಮಾಡ್ರಿ. ನಿಮ್ ರಿವ್ಯೂ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ನೀವು ಬ್ರೋ. ಇಲ್ಲಿ ಯಾವ್ದಾದ್ರು ಲವ್ ಸ್ಟೋರಿ ಇದ್ರೆ ಹೇಳಿ ಬ್ರೋ, ಕೇಳ್ತೀನಿ. ನಮ್ದಂತ ಕಾಲೇಜಲ್ಲಿ ಯಾವ ನಿಮ್ಗೆ ಇವ್ರು ಯಾರ್ದಾರು ಲವ್ ಸ್ಟೋರಿ ಕೇಳ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಹಾಕ್ರಿ. ನೆಕ್ಸ್ಟ್ ಇವ್ರು ಯಾರ್ದು ಲವ್ ಸ್ಟೋರಿ ಹೇಳಿಲ್ಲ ಅಂದ್ರೆ ನನ್ನ ಲವ್ ಸ್ಟೋರಿ ಹೇಳ್ತೀನಿ. ಮತ್ತೆ ನೋಡ್ತೀವಿ ಬ್ರೋ. ನೋಡಿ ಗಾಯ್ಸ್, ನಮ್ ಹುಡುಗರೆಲ್ಲ ಡೇರಾಗಿ ಆನ್ಸರ್ ಮಾಡ್ಯಾರ, ಅವ್ರವ್ರ ಒಪಿನಿಯನ್ ಎಲ್ಲ ಡೇರಾಗಿ ಹೇಳಿದ್ದಾರೆ. ರೊಚ್ಚಿಗೆದ್ದಿದೀವಿ ಬ್ರೋ. ನೋಡ್ಬಿಟ್ರೆ ನಮ್ಮನ್ನ ರೊಚ್ಚಿಗೆ ಎಬ್ಬರಿಸ್ಬಿಡ್ತಾರೆ ಅಷ್ಟೇ. ಅವ್ರು ಹೇಳಿದ ರಿವ್ಯೂ ಎಲ್ಲ ಕೇಳಿ ನಾನಂತೂ ಫುಲ್ಲು ಖುಷಿ ಪಟ್ಟಿದ್ದೀನಿ. ಹಾಗೆ ನಾನ್ ಮಾಡೋ ಲಾಗು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಏನೇನೋ ಮಿಸ್ಟೇಕ್ ಮಾಡ್ತೀನಾ ಇಲ್ಲ ಚೆನ್ನಾಗಿದೆಯಾ ಇಲ್ಲ ಅಂತ ನಿಜವಾಗ್ಲೂ ಒಂದು ಕಮೆಂಟ್ ಆಗಿ ತಿಳಿಸ್ಕೊಡ್ರಿ. ನನಗೆ ಅದು ರಿವ್ಯೂ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಆಗ್ತೈತೆ ಅಂದ್ರೆ ನಾನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ನಮ್ ಕಡೆ ದಯ ತೋರಿಸಿ ಒಂದ್ ಸ್ವಲ್ಪ. ಓಕೆ, ಇಲ್ಲಿಗೆ ನನ್ನ ಇವತ್ತಿಗೆ ಒಂದು ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದು ಕ್ಯಾಮ್ರಾಮನ್ ಆಗಿ ಈತನೇ. ಧನ್ಯವಾದಗಳು.